ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ, ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 6 ಗಂಟೆ 5 ನಿಮಿಷ ಆಗಿತ್ತು. ನೋಡ್ತಾ ಇರ್ಬೋದು ನನ್ನ ಪರಿಸ್ಥಿತಿ ಇವತ್ತು ಯಾವ ಥರ ಇದೆ ಅಂತ ಹೇಳಿ. ಇವತ್ತು ಬಂದುಬಿಟ್ಟು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನೈಟು ಫುಲ್ಲು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ಗಾಳಿ ಮಳೆ ಅಂತೂ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಭಯಂಕರ ಗಾಳಿ ಮಳೆ. ಹಾಗಾಗಿ ಇನ್ನು ಕರೆಂಟ್ ಕೂಡ ಇರಲಿಲ್ಲ, ಮೊಬೈಲಲ್ಲಿ ಚಾರ್ಜಿಂಗ್ ಸಮೇತ ಇರಲಿಲ್ಲ. ಇವತ್ತು ನೋಡಿ ನಮಗೆಲ್ಲ ಹೊಸ ವರ್ಷ ದಿನವೇ ನನಗಿವತ್ತು ಫೋನಲ್ಲಿ ಚಾರ್ಜ್ ಇಲ್ಲ, ಏನಿಲ್ಲ. ಸ್ವಲ್ಪ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂದರೂ ಕೂಡ ಆಗ್ತಾಯಿಲ್ಲ. ಮನೇಲಿ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ರೂ ಕತ್ಲು. ಏನೋ ಒಂಥರ ನನಗೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಒಂಥರ ಬೇಜಾರು ಅನಿಸ್ಬಿಡ್ತು. ಬೆಳಗ್ಗೆನೇ ಎದ್ಬಿಟ್ಟು ಅವಾಗ ಇವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ, ಕರೆಂಟೇ ಬರಲಿಲ್ಲ. ಇನ್ನು ಇದಿದ್ದರೆ ಹಿಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಬ್ಯಾಟ್ರಿ ಇತ್ತು ಸದ್ಯ, ಇನ್ನು ಬ್ಯಾಟ್ರಿ ತೊಗೊಂಡು ಇನ್ನು ಮನೆ ಹತ್ರ ಬಂದೆ. ಇಲ್ಲಿ ನೋಡಿ ಎಷ್ಟು ಗಾಳಿಗೆ ಎಲೆ ಎಲ್ಲ ಸುಮ್ಮನೆ ಉದುರು ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಉದುರು ಬಿಟ್ಟಿತ್ತು. ರಾತ್ರಿ ಅಂತೂ ನಾವು ಇಲ್ಲಿಂದ ಅಲ್ಲಿ ಹೊಸ ಮನೆಗೆ ಹೋಗೋಷ್ಟೊತ್ತಿಗೆ 7:30 ಏನು ಹತ್ತತ್ರ ಆಗಿತ್ತು. ಅಷ್ಟು ಹಿಡಿತು ಟೈಮು, ಅಷ್ಟು ಮಳೆಗಾಳಿ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಅದನ್ನಂತೂ ಹಿಡ್ಕೊಳ್ಳೋದಕ್ಕಾಗೋದಿಲ್ಲಲ್ಲ. ಇನ್ನು ಬನ್ನಿ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಹೊರಗಿಂದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಒಳಗೆ ಏನು ಕೂಡ ಇನ್ನೂ ಮಾಡ್ಕೊಂಡಿರಲಿಲ್ಲ. ಫಸ್ಟು ಎಲೆ ಎಲ್ಲ ಒಡೆದ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಒಳಗಿಂದೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ನಿಜ ಹಬ್ಬದ ದಿನ ಏನಾದರೂ ಒಂದು ಸ್ವಲ್ಪ ನಮಗೆ ಆಚೆ ಈಚೆ ಆಯ್ತಂದರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಹಿಂಸೆ ಆಗ್ತಾ ಇರುತ್ತೆ. ಒಬ್ಬೊಬ್ಬರೇ ಇದ್ರಂತೂ ಇನ್ನು ಸಿಕ್ಕಾಪಟ್ಟೆ ಕಷ್ಟ. ನಾನು ಮೊನ್ನೆ ಎಲ್ಲ ಸಗಣಿ ನೀಟಾಗಿ ಹಾಕ್ಬಿಟ್ಟಿದ್ದೀನಿ. ಇನ್ನು ರಾತ್ರಿ ಮಳೆ ಬಂದು ಎಲ್ಲ ಕೂಡ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಇನ್ನು ಹಂಗಂತೂ ಸುಮ್ಮನೆ ಇರೋದಕ್ಕೂ ಆಗೋದಿಲ್ಲ. ಹಬ್ಬ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಹೆಂಗೋ ಸಗಣಿ ಮುಂಚೆನೇ ಬಕೆಟ್ಗೆ ಹಾಕ್ಬಿಟ್ಟು ನೀರು ಹಾಕಿ ಇಟ್ಟಿರ್ತೀನಿ. ಇರುತ್ತೆ ಯಾವಾಗಾದ್ರೂ ಹಾಕ್ಕೊಡೋಣ ಅಂತ ಹೇಳಿ. ನೆನ್ನೆನೂ ಅಷ್ಟೇ ಸಗಣಿ ಎಲ್ಲ ಇತ್ತಲ್ಲ, ಇನ್ನು ಬಕೆಟ್ಗೆ ಹಾಕಿ ಇಟ್ಟಿದ್ದೆ. ಹೆಂಗಿದ್ರು ಕೂಡ ಇವತ್ತು ಅಂದರೆ ನಾಳೆ ಹಬ್ಬ ಇದೆ ಅಲ್ವಾ, ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕಿಟ್ಟಿದ್ದೆ, ಒಳ್ಳೇದಾಯಿತು. ಇನ್ನು ಬೆಳಗ್ಗೆನೇ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ನಮ್ಮ ತೋಟಕ್ಕೆ ಬರ್ತಾ ಇದ್ದಾರೆ ಊರಿಂದನೂ. ಇಲ್ಲಿ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಎಲ್ಲ ಸಿಗುತ್ತಲ್ಲ, ಅದಕ್ಕೆ ಇಲ್ಲಿಗೆ ಬಂದು ಸ್ವಲ್ಪ ಜನ ಕಿತ್ಕೊಂಡು ಹೋಗ್ತಾ ಇದ್ದರು. ಇನ್ನು ಅವರೆಲ್ಲ ಆಗಲೇ ಮನೇಲೆಲ್ಲ ನೋಡ್ಕೊತಾ ಇರ್ತಾರೆ, ತಯಾರಿ ನಡೀತಾ ಇತ್ತು. ಇನ್ನು ಗಂಡು ಮಕ್ಳದ್ದೇನು ಕೆಲಸ ಅಂತಂದರೆ ಹೋಗೋದು, ಬೇವಿನ ಸೊಪ್ಪು ಮಾವಿನ ಎಲೆ ಎಲ್ಲ ಕಿತ್ಕೊಂಬರೋದು, ತೋರಣ ಕಟ್ಟೋದು, ಮನೆಯೆಲ್ಲ ಮತ್ತು ಕಾಯಿ ಸುಲಿಯೋದು ಎಲ್ಲ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಗಂಡು ಮಕ್ಳಿಗೂ ಸಮೇತ. ಇನ್ನು ಆ ಕೆಲಸ ಎಲ್ಲ ಮಾಡಿಕೊಡೋದಕ್ಕೆ ಅವರೆಲ್ಲ ಬಂದು ಏನೇನು ಬೇಕು ಅದೆಲ್ಲ ಕೂಡ ತೊಗೊಂಡು ಹೋಗ್ತಾಯಿದ್ರು. ಇನ್ನು ನೈಟ್ ಊಟ ಮಾಡಿರೋ ಪಾತ್ರೆ ಸಮೇತ ಹಂಗೆ ಇಟ್ಟೋಗಿದ್ದು, ತಟ್ಟೆ ಕೂಡ ಕರೆಂಟೇ ಇರಲಿಲ್ಲಲ್ವ. ಇನ್ನು ಗಾಳಿ ಮಳೆ ಬೇರೆ ಇದ್ದಿತ್ತು, ಅದಕ್ಕೆ ಎಲ್ಲ ಒಂದು ಟಬ್ಬಲ್ಲಿ ಹಾಕ್ಬಿಟ್ಟು ಇನ್ನು ಹೋಗಿದ್ದೆ. ಮತ್ತು ಇವಾಗೆಲ್ಲ ಫಸ್ಟ್ ಹೊರಗಡೆ ಇಡ್ತಾಯಿದ್ದೀನಿ ಅವೆಲ್ಲನೂ, ಆಮೇಲೆ ತೊಳ್ಕೊಳೋಣ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಂತ ಹೇಳಿ. ಇನ್ನು ಒಳಗಿಂದೆಲ್ಲ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇವಾಗ ಸಗಣಿ ಹಾಕೋದಕ್ಕೆ ಬಂದೆ. ಯಾಕೆಂದರೆ ಸ್ವಲ್ಪ ಫುಲ್ಲು ನೆಲ ಎಲ್ಲ ತ್ಯಾವ ಇತ್ತು, ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ಸಗಣಿ ನೆಲಕ್ಕೂ ಕೂಡ. ಫುಲ್ಲು ನೆಲ ಎಲ್ಲ ಒಣಗಿಬಿಟ್ಟು ಡ್ರೈ ಆದರೆ ಅಷ್ಟೊಂದು ಹಿಡಿಯೋದಿಲ್ಲ, ಮತ್ತು ಸಗಣಿ ಕೂಡ ಜಾಸ್ತಿ ತಗೊಳುತ್ತೆ. ಹೆಂಗೋ ನೈಟ್ ಮಳೆ ಬಂದಿತ್ತಲ್ಲ, ಒಂಥರ ನೆಲ ಕೂಡ ಚೆನ್ನಾಗಿತ್ತು. ಆದಷ್ಟು ಸ್ವಲ್ಪ ನೀಟಾಗಿ ಸಗಣಿ ಎಲ್ಲ ನುಣ್ಣು ಕಲಿಸ್ಕೊಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹಾಕೋಣ ಅಂತೇಳ್ಬಿಟ್ಟು ಇವಾಗ ಕಲಿಸ್ಕೊತಾ ಇದ್ದೀನಿ. ನೋಡಿ, ನಾನು ಹೊರಗಿಂದು ಮತ್ತು ಒಳಗಿಂದೆಲ್ಲ ಕಸ ಗುಡಿಸಿ ಸ್ವಲ್ಪ ಕ್ಲೀನ್ ಮಾಡೋಷ್ಟೊತ್ತಿಗಾಗಲೇ ಫುಲ್ ಬೆಳಕಾಗ್ಬಿಡ್ತು. ಹಂಗೆ ಕೆಲಸ ಮನಸ್ಸಿಟ್ಟು ಬೇಗ ಮಾಡಿಬಿಟ್ರೆ ಬೇಗ ಆಗುತ್ತೆ. ಅದೇ ಒಂಥರ ನನಗೆ ಇದು ಹೆಂಗಪ್ಪ ಬೆಳಗ್ಗೆ ಇವಾಗ 9 ಗಂಟೆ 10 ಗಂಟೆ ಒಳಗೆ ಪೂಜೆ ಮಾಡಬೇಕು, ಈ ಕಡೆ ಪೂಜೆಗೆ ಜೋಡಿಸ್ಕೋಬೇಕು, ಈ ಕಡೆ ಅಡುಗೆ ಮಾಡ್ಕೋಬೇಕು, ಹೆಂಗೆ ಮಾಡ್ಕೊಳ್ಳೋದಂತಲೇ ಯೋಚನೆ ಮಾಡಿಕೊಂಡೇ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಲಸ ಬೇಗ ಸಾಗ್ತಾ ಇಲ್ಲ ನಾವು ಒಂದೇ ಕಡೆ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಬೇಗ ಕೆಲಸ ಆಗುತ್ತೆ. ನಾವು ಮತ್ತೆ ಎತ್ಲಾಗೋ ಒಂದು ಕಡೆ ಧ್ಯಾಸ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಂತೂ ಮನಸ್ಸು ಒಂದು ಕಡೆ ಕೆಲಸ ಒಂದು ಕಡೆ ಆಗಿಬಿಡುತ್ತೆ. ಆವಾಗ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ, ನಮ್ಮ ಕೆಲಸ ಕೂಡ ಬೇಗ ಆಗೋದಿಲ್ಲ. ಒಂದೇ ಕಡೆನೇ ಗಮನ ಇಟ್ಟು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ. ನಾನಂತೂ ಇವಾಗೆಲ್ಲ ಸಗಣಿ ಹಾಕ್ತಾಯಿದ್ದೀನಿ ನೀಟಾಗೆ. ಫ್ರೆಂಡ್ಸ್, ನಿಜವಾಗ್ಲೂ ನಾನು ಏನೇನೋ ಅಂದ್ಕೊಂಡಿದ್ದೆ, ಬಟ್ ಅದು ಏನೇನೋ ಆಯಿತು. ನಾನು ಏನಾದರೂ ಖುಷಿಯಾಗಿ ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ, ಅದಕ್ಕೆ ನನಗೊಂದು ಸ್ವಲ್ಪ ಬೇಜಾರು. ಇವತ್ತು ಅಸಲು ವಿಶ್ ಮಾಡೋಕ್ಕೆ ಸಮೇತ ಆಗಲಿಲ್ಲ ನಿಮಗೆ ನಾನು. ತುಂಬ ಬೇಜಾರಾಗ್ಬಿಡ್ತು. ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ, ಇದ್ದಿದ್ದೇ 5%. ವೀಡಿಯೋ ಮಾಡ್ಕೊಳೋದಕ್ಕೆ ಮಾತ್ರ ಸ್ವಲ್ಪ ಹಂಗೆ ಮಾಡ್ಕೊತಾ ಇದ್ದೀನಿ. ಮತ್ತು ಫ್ಲೈಟ್ ಮೂಡ್ಗೆ ಹಾಕ್ಬಿಟ್ಟಿದೆ, ಮತ್ತು ಯಾರಾದರೂ ಫೋನ್ ಮಾಡಿದ್ರೆ ಅದು ಕೂಡ ಹೋಗುತ್ತೆ ಅಂತ ಹೇಳಿ ಹಂಗೆ ಮಾಡ್ಕೊಂಡು ಇವತ್ತು ನಾನು ಮೇಂಟೈನ್ ಮಾಡಿದ್ದೀನಿ ಕರೆಂಟ್ ಬರೋವರೆಗೂ. ಇನ್ನು ಕೆಲಸ ಎಲ್ಲ ಮುಗಿಸಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ
ಮಾಡಿ ಪೂಜೆ ಎಲ್ಲ ಮುಗಿಸಿ ಇನ್ನು ನಮ್ಮ ಮನೆಯವರೇ ಪೂಜೆ ಮಾಡಿದ್ರು ಇವತ್ತು. ನಮ್ಮ ಮನೆಯವ್ರ ಹತ್ರ ಪೂಜೆ ಮಾಡಿಸಿ ಮತ್ತು ತೋರಣ ಎಲ್ಲ ಕಟ್ಟಿ ಟೋಟಲಿ ಕೆಲಸ ಎಲ್ಲ ಮುಗಿಸಿ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿ ಇದು ಕಾಳು ಗೊಜ್ಜೊಂದು ಮಾಡಬೇಕಿತ್ತು. ನೈಟೇ ಬಟಾಣಿ ಕಾಳು ಕಡಲೆಕಾಳು ಎಲ್ಲ ನೆನೆಸಿಟ್ಟಿದ್ದೆ. ಮಸಾಲೆ ಎಲ್ಲ ಜೋಡಿಸಿದ್ದೀನಿ, ಬಟ್ ಎಷ್ಟೊತ್ತಾದರೂ ಕರೆಂಟೇ ಬರಲಿಲ್ಲ. ಇದು ಹಿಂಗಾದ್ರೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಇನ್ನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬಟ್ಟೆಲ್ಲ ಆದರೂ ಕೂಡ ಕರೆಂಟ್ ಬರಲಿಲ್ಲ. ಇನ್ನು ಎಷ್ಟೊತ್ತಾಗಿತ್ತು ಗೊತ್ತೇ ವೀಡಿಯೋ ಮಾಡೋದಕ್ಕೆ ಇಲ್ಲ. ನಾನು ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ವೀಡಿಯೋ ಎಲ್ಲ ಕೂಡ ತೋರಿಸ್ಬೋದು, ನಾನು ಯಾವ್ಯಾವ ಥರ ಪ್ರೊಸೆಸಲ್ಲಿ ಮಾಡ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಏನು ಅಂದ್ಕೊಂಡ್ರು ಕೂಡ ಆಗಲಿಲ್ಲ. ಸರಿ ಬಿಡೋ, ಇದ್ದಿದ್ದೆ ಅದೃಷ್ಟ ಅಂದ್ಕೊಂಡ್ಬಿಟ್ಟು ಇನ್ನು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಇನ್ನು ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಕೂಡ ಆಗ್ತಾ ಇತ್ತು ಆಗಲೇ. ಇನ್ನು ಫಸ್ಟ್ ಪೂಜೆ ಒಂದು ಮುಗಿದ್ರೆ ಆಮೇಲೆ ಅಡುಗೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ. ಒಬ್ಬಟ್ಟು ಸಾರು ಅನ್ನ ಎಲ್ಲ ಆಗಿತ್ತು. ಸ್ವಲ್ಪ ಹಪ್ಪಳ ಸೊಂಡಿಗೆ ಎಲ್ಲ ಕೂಡ ಕರೆದಿದ್ದೆ. ಇನ್ನು ಲಾಸ್ಟಲ್ಲಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವರು ಕೂಡ ತಿನ್ನೋದಿಲ್ಲ. ನಮ್ಮ ಮನೆಯವ್ರು ಹೇಳಿದರು ಬೇಡ ಮಾಡಬೇಡ, ಸುಮ್ಮನೆ ಸ್ವಲ್ಪ ಸ್ವೀಟ್ ಪಾಯಸ ಏನೋ ಮಾಡ್ಕೊ ಅಂತಂದರು. ಇಡ್ಲಿ ಫಸ್ಟ್ ಟೈಮ್ ಹಬ್ಬ ಮಾಡ್ತಾಯಿದ್ದೀವಿ, ಸುಮ್ಮನೆ ಇನ್ನು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಲೋಟ ತುಂಬ ಹಾಕಿದ್ದೆ ಬೇಳೆಗೆ. ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅತ್ತೆಗೆ ಕೊಟ್ಟು ಕಳಿಸಿದ್ದೆ ಮನೆಗೆ. ಒಂದು 7-8 ಒಬ್ಬಟ್ಟು ಮನೆಗೆ ಕೊಟ್ಟು ಕಳಿಸಿದ್ದೆ. ಇನ್ನು 4-5 ಇತ್ತು ಅಷ್ಟೇ. ಇನ್ನು ನಾವು ತಿನ್ಕೊಂಡ್ವಿ, ನಮ್ಮ ಮನೆಯವರಂತೂ ಒಂದು ತಿನ್ನಲಿಲ್ಲ. ಇನ್ನು ನಮ್ಮ ಗುಂಡು ಅಲ್ಲೇ ತಿನ್ಕೊಂಡಿದ್ದೆ. ಇನ್ನು ಅತ್ತೆ ಕೂಡ ಕರಗಡೆ ಮಾಡಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಅವ್ನು ಅಲ್ಲೇ ಊಟ ಮಾಡಿದ. ಅವ್ನು ಬೆಳಿಗ್ಗೆ ಹೋದ್ರೆ ಮತ್ತೆ ಸಂಜೆವರೆಗೂ ಕೂಡ ಅವ್ನು ಬರಲೇ ಇಲ್ಲ. ಇನ್ನು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಹೆಂಗೋ ಸ್ವಲ್ಪ ಒಬ್ಬಳೇ ಅಲ್ವಾ, ಇನ್ನು ಪಟ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೆ. ಒಬ್ಬಟ್ಟು ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು. ಇನ್ನು ಮಸಾಲೆ ರುಬ್ಬೋದಕ್ಕೂ ಕರೆಂಟ್ ಇರಲಿಲ್ಲ, ಏನಿರಲಿಲ್ಲ, ಸುಮ್ಮನೆ ಹಂಗೆ ನಾರ್ಮಲಾಗೆ ಸಾಂಬಾರು ಮಾಡಿದೆ. ಇನ್ನು ಕಾಳುಗೊಜ್ಜಿಗೆ ಎಲ್ಲ ತರಕಾರಿ, ಬಟಾಣಿ ಕಾಳು, ಕಡಲೆಕಾಳು, ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ಪ್ರತಿಯೊಂದು ತರಕಾರಿನೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾವಾಗ ಕರೆಂಟ್ ಬರುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು ಪೂಜೆ ಕೂಡ ಸಿಂಪಲ್ಲಾಗಿ ಆಗಿತ್ತು ಬೆಳಗ್ಗೆ. ಆಗಲೇ ಹೂವು ಕೂಡ ಎಲ್ಲ ಬಾಡೋಗ್ಬಿಟ್ಟಿದೆ. ಇನ್ನು ಬೇವು ಬೆಲ್ಲ ಎಲ್ಲ ಕಲಿಸ್ಬಿಟ್ಟು ಕಡಲೆ ಬೆಲ್ಲ ಮತ್ತು ಬೇವಿಂದು ಹೂವು ಇರುತ್ತಲ್ಲ, ಹೂವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕೂಡ ದೇವ್ರ ಹತ್ರ ಇಟ್ಟು ಇನ್ನು ಪೂಜೆ ಅಂತೂ ಚೆನ್ನಾಗಾಯಿತು. ಸಿಂಪಲಾಗಾದರೂ ಕೂಡ ಏನು ಅಷ್ಟೊಂದೇನು ಗ್ರ್ಯಾಂಡಾಗಿಲ್ಲ ಫ್ರೆಂಡ್ಸ್. ಇರೋ ಅಷ್ಟರಲ್ಲೇ ನಡಿ ಅನ್ಬೇಕಷ್ಟೇ. ಮತ್ತು ಇಲ್ದಿರೋದೆಲ್ಲ ಕೂಡ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ನಮ್ಗೆ ಎಷ್ಟು ಅನುಕೂಲ ಇರುತ್ತೆ ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು. ಅದೇ ಇಡಬೇಕು, ಇದೇ ಇಡಬೇಕು, ಅಷ್ಟೇ ಹೂವು ಮುಡಿಸ್ಬೇಕು, ಇಷ್ಟೇ ಹೂವು ಮುಡಿಸ್ಬೇಕು, ಅದೇ ಥರನೇ ಅಲಂಕಾರ ಮಾಡಬೇಕು ಅಂತ ಕೂತ್ಕೊಂಡ್ರೆ ನಿಜವಾಗ್ಲೂ ಜೀವನದಲ್ಲಿ ಪ್ರಪಂಚದಲ್ಲಿ ಬಡವರು ಅನ್ನೋದು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಅದಕ್ಕೆ ಇರೋದ್ರಲ್ಲೇ ಆಗಲಿ ಒಂದು ಊದಿನ ಕಡೆ ಹಚ್ಚಿ ಮನಸಾರೆ ಕೈ ಮುಗಿದ್ರೆ ದೇವರು ನಮ್ಮ ಭಕ್ತಿನ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಏನೂ ಇಲ್ಲ. ಮೊನ್ನೆ ಹೂವು ತೊಗೊಂಬಂದಿದ್ದೆಲ್ಲ ಸಿಂಪಲ್ಲಾಗಿ ಹೂವು ಮುಡಿಸ್ಬಿಟ್ಟು ಇನ್ನು ಪೋಟೆಲ್ಲ ನೀಟಾಗಿ ಒರೆಸಿ ಸ್ವಲ್ಪ ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಆಯಿತು. ಇನ್ನು ಬೆಳಗ್ಗೆ ರಂಗೋಲಿ ಬಂದುಬಿಟ್ಟು ಈ ಥರ ಸಿಂಪಲಾಗಿ ಹಾಕಿದ್ದೆ. ಇನ್ನು ತೋರಣ ಕೂಡ ನೋಡ್ಬೋದು, ಬೆಳಗ್ಗೆನೇ ಕಟ್ಟಿದ್ವಲ್ವ, ಆಗಲೇ ಸ್ವಲ್ಪ ಬಾಡೋಗೋ ಥರ ಇತ್ತು. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇನ್ನು ಊರೊಳಗೆ ಹೋದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಬಿಟ್ಟು ಅಲ್ಲಿ ಕೂಡ ಕರೆಂಟಿನ ಪ್ರಾಬ್ಲಮ್ ಇತ್ತು, ಅಲ್ಲಿ ಕೂಡ ಚಾರ್ಜ್ ಇರಲಿಲ್ಲ. ಇನ್ನು ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಂತೂ ಆಗಲಿಲ್ಲ. ಇನ್ನು ದರ್ಶನ ಮುಗಿಸ್ಕೊಂಬಿಟ್ಟು ಇನ್ನು ಅತ್ತೆ ಮನೆ ಹತ್ರನೇ ಹೋಗ್ಬಿಟ್ಟು ಸಾಯಂಕಾಲ ನಾವು ನೈಟ್ ಬಂದಿದ್ದೆ ಒಂದು 7 ಗಂಟೆ 7:15 ಆಗಿತ್ತು ಮನೆಗೆ. ಮತ್ತೆ ಬಂದುಬಿಟ್ಟು ಮತ್ತೆ ಕರೆಂಟ್ ಕೂಡ ಇಲ್ಲ ಮನೆಯಲ್ಲಿ. ಮತ್ತೆ ಕತ್ಲಲ್ಲಿ ಊಟ ಮಾಡಿಬಿಟ್ಟು ಇನ್ನು ಹೊಸ ಮನೆಗೆ ಹೋಗಿ ನಾವು ಮಲ್ಕೊಂಡಿದ್ದೆ ಆಯಿತು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾಳೆ ಅಂತೂ ಇನ್ನೂ ಒಂದು ಇಂಟ್ರೆಸ್ಟ್ ಇರೋ ವ್ಲಾಗಲ್ಲಿ ಸಿಗೋಣ. ಇನ್ನು ಹಬ್ಬ ಮುಗಿದ ತಕ್ಷಣ ಸ್ವೀಟ್ ಹಬ್ಬ ಮುಗಿದ್ರೆ ಮತ್ತೆ ಮಟನ್ನಯ್ಯ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ.